टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದಷ್ಟು ಕುಖ್ಯಾತಿ ಕೂಡ ಇದೆ, ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾರೆ ಅನ್ನೋದು. ಇರಾಕ್ನಲ್ಲಿರುವಂಥ US ಬೇಸ್ ಮೇಲೂ ಕೂಡ ದಾಳಿ, ಬಲದ್ ವಾಯುನೆಲೆ. ಇಡೀ ಇರಾಕ್ನ ಸ್ಮಶಾನ ಮಾಡಿಬಿಡ್ತು ಅಮೆರಿಕ. ಎರಡನೇ ಅತಿ ದೊಡ್ಡ ವಾಯುನೆಲೆ ಇರಾಕ್ನಲ್ಲಿ. ಅದರ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಇರಾನ್ ಇರಾಕ್ ಯುದ್ಧಕ್ಕೇನು ಅದೇನು ಎಷ್ಟು ವರ್ಷಗಳಾಯಿತು, ದಶಕಗಳ ತನಕ ಯುದ್ಧಗಳಾಯ್ತು ಬಿಡಿ. ಇದು ಸದ್ದಾಂ ಹುಸೇನ್ನ ಅಂತ್ಯದ ಜೊತೆಗೇನೆ ಇದೆಲ್ಲದೂ ಕೂಡ ನಿಂತಿತ್ತು. ಈಗ ಬಲದ್ ವಾಯುನೆಲೆ, ಈ ಬಲದ್ ವಾಯುನೆಲೆ ಇದೆಯಲ್ಲ, ಇದು ಸೆಕೆಂಡ್ ಲಾರ್ಜೆಸ್ಟ್ ಇದು ವಾಯುನೆಲೆ. ಇರಾಕ್ನಲ್ಲಿರುವಂಥ ಎರಡನೇ ಅತಿ ದೊಡ್ಡ ವಾಯುನೆಲೆ. ಅದರ ಮೇಲೂ ಕೂಡ ದಾಳಿ ಮಾಡಿದೆ ಇರಾನ್. ಇರಾನ್ಗೆ ಇಸ್ರೇಲ್ನಿಂದ ಕ್ಷಣ ಕ್ಷಣಕ್ಕೂ ಮರ್ಮಾಘಾತ. ಇರಾನ್ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ದೊಡ್ಡ ಅಟ್ಯಾಕ್. ಥಾರ್ ಅಲ್ಲ, ಹೆಡ್ ಕ್ವಾರ್ಟರ್ ಮೇಲೆ ದಾಳಿ ಮಾಡಲಾಗಿದೆ. ಟೆಹರಾನ್ನಲ್ಲಿದೆ ಥಾರ್ ಅಲ್ಲ ಏರ್ ಬೇಸ್. ಇರಾನ್ ಸೇನಾ ನೆಲೆ ಉಡೀಸಾಗಿದೆ. ಏರ್ ಬೇಸಿಗೆ ಒಂದ್ಸರಿ ಏನಾದರೂ ಏಟು ಬಿತ್ತು ಅಂದರೆ ವಿಮಾನ ಹಾರಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ, ನಿಂತಲ್ಲೇ ನಿಂತಿರಬೇಕಾಗತ್ತೆ. ಹೇಗಿದೆ ನೋಡಿ, ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇರಾನ್ನ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡ್ತಾ ಇದೆ. ಥಾರ್ ಅಲ್ಲ ಏರ್ ಬೇಸ್, ಅತ್ಯಂತ ದೊಡ್ಡ ಏರ್ ಬೇಸ್ ರಾಜಧಾನಿಯಲ್ಲೇ ಇದೆ, ಟೆಹರಾನ್ನಲ್ಲೇ ಇದೆ. ಇದು ಅಂಥ ಏರ್ ಬೇಸ್ ಮೇಲೆ ಮಾಡಿರುವಂಥ ದೊಡ್ಡ ಅಟ್ಯಾಕ್. ಎಷ್ಟರ ಮಟ್ಟಿಗಿತ್ತು ಈ ಅಟ್ಯಾಕ್ ಅಂತಂತಂದರೆ ನೋಡಿ, ಈ ರೀತಿ ನಾನು ಹೇಳ್ತಾ ಇದ್ದೆ, ಏನಾದರೂ